ಈ ಮಧ್ಯೆ ನನ್ನ ಸಿನಿಮಾಗಳಿಂದ ಸೋನು ನಿಗಮನ್ನ ಬ್ಯಾನ್ ಮಾಡ್ತೀನಿ, ಕನ್ನಡಕ್ಕೆ ಅಪಮಾನ ಮಾಡಿದವನು ನನ್ನ ಸಿನಿಮಾಗೆ ಬೇಡ, ಯಾರು ಏನೇ ಅಂದರೂ ಕೂಡ ನನ್ನ ನಿರ್ಧಾರ ಒಂದೇ ಅಂತ ಉದಯ್ ಹೇಳ್ಕೊಂಡಿದ್ದ. ಮಾರ್ಟಿನ್ ಸಿನಿಮಾ ನಿರ್ಮಾಪಕ ಉದಯ್ ಮೆಹ್ತಾ, ನನ್ನ ಸಿನಿಮಾದಲ್ಲಿ ಇನ್ನು ಮುಂದೆ ಸೋನು ನಿಗಮನ್ನ ಹಾಡಿಸಲ್ಲ, ಸೋನು ವಾಯ್ಸೇ ದೊಡ್ಡದು ಅನ್ನೋರು ಬೇಕಾದರೆ ಹಾಡಿಸಿಕೊಳ್ಳಿ, ಆದರೆ ನನ್ನ ಸಿನಿಮಾಗೆ ಆತ ಬೇಡ ಅಂತ ಉದಯ್ ಮೆಹ್ತಾ ಹೇಳ್ಕೊಂಡಿದ್ದಾರೆ. ಉದಯ್ ಮೆಹ್ತಾ ಅವರನ್ನು ನಮ್ಮ ಪ್ರತಿನಿಧಿ ಲೋಕೇಶ್ ಮಾತನಾಡಿಸಿದ್ದಾರೆ, ನೋಡೋಣ. ಮಾತಾಡಿದಂಥ ಸೋನು ನಿಗಮ್ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ನಡೀತದ್ದು, ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಸ್ಟಾರ್ಟ್ ಆಗಿರುವಂಥದ್ದು. ಈಗಷ್ಟೇ ಫಿಲ್ಮ್ ಚೇಂಬರ್ನಲ್ಲಿ ಅವ್ರನ್ನ ಅಸಹಕಾರ ವಿಚಾರವಾಗಿ ಮಾತಾಡಿದ್ದು ಸಭೆ ಕೂಡ ಆಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ನಿರ್ಮಾಪಕರಾದಂಥ ಉದಯ್ ಮೆಹ್ತಾ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಮೊದಲಿಗೆ ಬೆಳಗ್ಗೆಯಿಂದ ಸಭೆಯಲ್ಲಿ ಇದ್ರಿ. ಸೊ ಸಭೆಯಲ್ಲಿ ಅವರನ್ನ ಬ್ಯಾನ್ ಮಾಡಬೇಕು ಅನ್ನೋ ಕೂಗು ಜೋರಾಗಿತ್ತು. ಸೊ ಸಭೆಯಲ್ಲಿ ಏನೆಲ್ಲ ಆಯಿತು ಅಂತ? ಅದೇ ಈಗ ಸಭೆ ಅನ್ನೋದು ಎಲ್ಲರ ಆಕ್ರೋಶಕ್ಕೆ, ಎಲ್ಲರ ನಮ್ಮ ಕನ್ನಡಿಗರು ಸಂಘಟನೆಗಳು ಎಲ್ಲರೂ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಂಗಾಗಿ ಅದರ ಪ್ರಕಾರ ಅದು ಈಗ ಯಾರು ಅವ್ರ ಜೊತೆ ಕೆಲಸ ಮಾಡಬಾರ್ದು ಅನ್ನೋದು ತೀರ್ಮಾನ ಆಗಿದೆ. ಸರ್, ಬಹಳ ಮುಖ್ಯವಾಗಿ ನೀವು ನಿರ್ಧಾರವನ್ನು ತಗೊಂಡಿರುವಂಥ ಗಟ್ಟಿ ನಿರ್ಧಾರ, ನನ್ನ ಸಿನಿಮಾದಲ್ಲಿ ಸೋನು ನಿಗಮ್ ಅವರ ಸಾಂಗ್ಗಳನ್ನು ಆಡಿಸಲ್ಲ ಅನ್ನುವಂಥದ್ದು. ಸೊ ಆ ವಿಚಾರವಾಗಿ ಹೇಳೋದಾದ್ರೆ, ಇಲ್ಲ, ಈಗ ನಾವು ಕನ್ನಡಿಗರು ನಮ್ಮ ಕನ್ನಡ ಭಾಷೆ ಬಗ್ಗೆ ಅವರು ಅಷ್ಟೊಂದು ಕೇವಲವಾಗಿ ಅದನ್ನು ಮಾತಾಡ್ತಾರೆ ಅಂದಾಗ ನಮಗೆ ಅಂಥವ್ರು ನನ್ನ ಅಗತ್ಯ ನನಗಿಲ್ಲ. ಇನ್ನು ಮುಂದಕ್ಕೆ ನಾನು ಸಿನಿಮಾ ಮಾಡೋದ್ರಲ್ಲಿ ನಾನು ಖಂಡಿತ ಆಡಿಸಲ್ಲ ಅನ್ನೋದು ನಾನು ಇವತ್ತು ಘೋಷಣೆ ಮಾಡಿದ್ದೀನಿ. ಸೊ ನನ್ನಿಂದ ಮೊದಲಾಗಲಿ, ಆಯಿತಾ, ನನಗೆ ಸ್ವಾಭಿಮಾನ ಇದೆ. ನಮ್ಮ ಭಾಷೆ, ನಾವು ಇಲ್ಲಿ ಅನ್ನ ತಿಂದು ಇಲ್ಲಿ ನೀರು ಕುಡಿದು ಇಲ್ಲಿಂದ ಸಂಪಾದನೆ ಮಾಡಿಕೊಂಡು ಇದ್ಮೇಲೆ ನಮಗೆ ನಮ್ಮ ಭಾಷೆ ಬಿಟ್ಟು ಬೇರೆ ಏನೋ ಫಸ್ಟು ಪ್ರಯಾರಿಟಿ ನಮಗೆ ಅದು, ಆಯಿತಾ. ನಮಗೆ ಅವನು ಅವಮಾನ ಮಾಡಿದ್ದಾನೆ ಅಂದಮೇಲೆ ಅವನು ಎಂಥ ದೊಡ್ಡ ಕಲಾವಿದ ಆದರೂ ನನಗೆ ಬೇಡ. ಇದು ನನ್ನ ಡಿಸಿಷನ್. ಸಿನಿಮಾ ವಿಚಾರವಾಗಿ ನೀವು ಯಾವ ಥರ ಅವರನ್ನು ಭೇಟಿ ಆಗಿದ್ರೆ? ಯಾಕಂದರೆ ಸಾಕಷ್ಟು ಸರಿ ಈ ಉದ್ದಟತನದ ಮಾತುಗಳಿಂದನೇ ಸಾಕಷ್ಟು ಸರಿ ಅವರು ವಿರೋಧಗಳನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಜೊತೆ ಹೇಗಿತ್ತು ಅವ್ರ ನಂಟು ಅಂತ? ಏನಿಲ್ಲ, ನಾನು ಸಾಂಗ್ ಆಡ್ಸೋಕ್ಕೆ ಅಂತ ಹೋಗಿದ್ದಾಗ ಮಾಮೂಲಿ ಅವರು ಪ್ರೊಫೆಷ್ನಲ್ ಆಗಿ ಸಾಂಗ್ ಮೀನಿಂಗ್ ಕೇಳ್ತಾರೆ, ಹಾಡಿದ್ರು, ಅವ್ರ ಪಡೆಗೆ ಅವರು ಹಾಡ್ಬಿಟ್ಟು ಹೋದರು. ನಾನು ಇವತ್ತಿನ ದಿನ ಅವರು ಪ್ರೊಫೆಷ್ನಲ್ ಆಗಿ ಅವ್ರ ಕೆಲಸದ ಬಗ್ಗೆ ನಾನು ಏನು ಇಲ್ಲಿ ಖಂಡನೆ ಮಾಡ್ತಾ ಇಲ್ಲ. ಅವರು ನಮ್ಮ ಭಾಷೆ ಬಗ್ಗೆ, ನಮ್ಮ ಜನರ ಬಗ್ಗೆ ಅದನ್ನು ಪೆಹಲ್ಗಾಮ್ ಇದಕ್ಕೆ ಹೋಲಿಕೆ ಮಾಡಿರೋದು ತುಂಬಾ ಅದನ್ನು ಖಂಡನೀಯ. ಅದನ್ನು ಮಾಡಿಕೊಡೋದಾಗಿತ್ತು. ಟೆರರಿಸ್ಟ್ ಆ್ಯಕ್ಟಿವಿಟಿಗೆ ಹೋಲಿಕೆ ಮಾಡಿದ್ದಾರೆ, ಆಯಿತಾ. 27 ಜನ ಸತ್ತಿದ್ದಾರೆ. 27 ಜನದ ಕುಟುಂಬದ ದುಃಖದಲ್ಲಿದ್ದಾಗ ಇಡೀ ದೇಶನೇ ಅವ್ರ ಜೊತೆ ಇದೆ. ಪ್ರಪಂಚನೇ ಇಡೀ ಪ್ರಪಂಚನೇ ಅವರು ಇದನ್ನು ಖಂಡಿಸ್ಬೇಕಾರೆ ಅದನ್ನು ತಂದು ನಮ್ಮ ಒಂದು ಇದಕ್ಕೆ ಒಂದು ಯಾವುದೋ ಕಾನ್ಸರ್ಟ್ಗೆ ಅವರು ಹೋಲಿಕೆ ಮಾಡಿರೋದು ಅದು ಯಾವ ಥರದ್ರಲ್ಲೂ ಅದು ಸಮಂಜಸ ಅಲ್ಲ. ಸೊ ಅದು ಒಂದು ಅವ್ರು ಏನೇ ಸಮರ್ಥನೆ ಕೊಟ್ಟು ಏನೇ ನಮ್ಮ ತಪ್ಪಾಯಿತು ಅಂತ ಕೇಳಿದ್ರು ಕೂಡ ನಾನೊಬ್ಬ ಕನ್ನಡ ಪ್ರೊಡ್ಯೂಸರ್ ಆಗಿ ಕನ್ನಡದ ಸ್ವಾಭಿಮಾನ ನನಗಿದ್ದು ನಾನು ಇನ್ನು ಮುಂದಕ್ಕೆ ಯಾವತ್ತಿಗೂ ಸೋನು ನಿಗಮ್ ನನ್ನ ನಿರ್ಮಾಣದ ಸಿನಿಮಾದಲ್ಲಿ ನಾನು ಹಾಡಿಸಲ್ಲ ಅಂತ ನಾನು ಇವತ್ತು ನಿರ್ಧಾರ ಮಾಡಿದ್ದೆ. ಇತ್ತೀಚೆಗಂತೂ ಸಾಕಷ್ಟು ಘಟನೆಗಳು ನೋಡ್ತಾರೆ. ಯಾಕಂದರೆ ನಾರ್ತ್ ಇಂಡಿಯಾದಂತ ಬಂದು ಇಲ್ಲಿ ಕನ್ನಡಿಗರ ಮೇಲೆ, ಕನ್ನಡದ ಮೇಲೆ ಒಂದು ದಬ್ಬಾಳಿಕೆ ಮಾಡುವಂಥ ಕೆಲಸಗಳು ಜಾಸ್ತಿ ಆಗಿದೆ. ರೀಸೆಂಟಾಗೂ ಕೂಡ ನೋಡಿದ್ವಿ. ಸೊ ಇದು ಕೂಡ ಅದೇ ಥರ ಘಟನೆಯಾಗಿ ನಿಲ್ಲುತ್ತಾ ಅಂತ ಅಂದ್ಬಿಟ್ಟು ಈ ಒಂದು ಸೋನು ನಿಗಮ್ ಅವರ ಹೇಳಿಕೆ. ಅಲ್ಲ, ಅದು ನೀವು ಯಾವ ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ದೀನಿ ನನಗೆ ಅರ್ಥ ಆಗಿಲ್ಲ. ಬಟ್ ನನಗೆ ಇದು ತುಂಬ ಹರ್ಟ್ ಆಗಿದೆ ಆ್ಯಸ್ ಅ ಏನೋ ಇಂಡಸ್ಟ್ರಿಯವನಾಗಿ. ಆಮೇಲೆ ಒಂದು ಕರ್ನಾಟಕಕ್ಕೆ ಬಂದು ಕನ್ನಡನೇ ಆದ್ಯತೆ ಇರೋ ಜಾಗದಲ್ಲಿ ಅದನ್ನು ಕೇಳಿದಾಗ ಅದನ್ನು ಬೇರೆ ರೀತಿ ಬಿಂಬಿಸಿ ಮಾತಾಡಿರೋದು ಅದು ಯಾವ ಕಾರಣಕ್ಕೂ ನಾವು ಅದನ್ನು ತೊಗೊಳಕ್ಕಾಗಲ್ಲ. ಸೊ ಹಂಗಾಗಿ ನನಗೆ ಈ ಇನ್ಸಿಡೆಂಟು ತುಂಬಾ ಡಿಸ್ಟರ್ಬ್ ಮಾಡಿದೆ. ಸೊ ಹಂಗಾಗಿ ನನ್ನ ನಿರ್ಧಾರ, ವೈಯಕ್ತಿಕ ನಿರ್ಧಾರ, ಬೇರೆಯವ್ರು ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಆಡಿಸಲ್ಲ ಅಂತ ನಾನು ಇವತ್ತು ಘೋಷಣೆ ಮಾಡಿದ್ದೀನಿ. ಸರ್, ಈಗ ಸಭೆಯಲ್ಲಿ ನೀವು ಇದ್ರು ಅಸಹಕಾರ ಅಂತಂದ್ರೆ ಯಾವ ಅವಧಿ ತನಕ ಅಸಹಕಾರ? ಅವ್ರ ಕ್ಷಮೆ ನಾಳೆ ಕೇಳ್ಬಿಟ್ರೆ ಅಲ್ಲಿಗೆ ಬಿಟ್ಬಿಡ್ತೀರಾ ಅಥವಾ ಮುಂದುವರಿ? ಈಗ ನೋಡಿ, ಬೇರೆಯವ್ರ ವಿಚಾರ ನಾವು ತಗೊಳ್ಳೋದೇ ಬೇಡ, ಆಯ್ತಾ. ಇವಾಗ ನಾನು ಒಬ್ಬ ಸ್ವಾಭಿಮಾನಿ ಕನ್ನಡಿಗ, ಆಯ್ತಾ. ನನಗೆ ನನ್ನ ಭಾಷೆ ಮುಖ್ಯ, ನಮ್ಮ ರಾಷ್ಟ್ರ ಮುಖ್ಯ, ಆಯ್ತಾ. ಅದಕ್ಕೆ ಗೌರವ ಕೊಡದೇ ಇರೋ ವ್ಯಕ್ತಿ ನನಗೆ ಬೇಡ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನಂತರ ಯಾರಿಗಾರ ಸ್ವಾಭಿಮಾನ ಇದ್ದರೆ ಯಾರು ಆಡಿಸ್ಬಾರ್ದು ಅಂತೀನೀಗ, ಆಯ್ತಾ. ಅವ್ರಿಗೆ ಅವನೇ ದೊಡ್ಡದು, ಅವನು ವಾಯ್ಸೇ ದೊಡ್ಡದು ಅನ್ನವನು ಸ್ವಾಭಿಮಾನ ಬಿಟ್ಟು ಆಡಿಸ್ಕೊಳ್ಳಿ, ಆಯ್ತಾ. ಆಡಿಸ್ದವನಿಗೆ ಅದಿಲ್ಲ ಅಂತೀನಿ ನಾನು. ಇದಿಷ್ಟು ಉದಯ್ ಮೆಹ್ತಾ ಅವರು ಮತ್ತು ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.